ಕ್ರಿಮಿನಲ್ ಪ್ರಕರಣದಲ್ಲಿ ಸಮನ್ಸ್ಗೆ ಸಂಬಂಧಪಟ್ಟಂತೆ ಮಹಿಳಾ ಅಸಮಾನತೆ ಏನಿತ್ತು ಅದನ್ನ ಹೊಸದಾಗಿ ಬಂದಿರುವಂತಹ BENSS ಕಾಯ್ದೆ ಇದನ್ನ ಹೋಗಲಾಡಿಸಿದೆ. ಈ ಹಿಂದೆ ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸಮನ್ಸ್ ಅನ್ನ ಜಾರಿ ಮಾಡಬೇಕಾದ್ರೆ ಆ ಕುಟುಂಬದ ಯಾವುದೇ ವ್ಯಕ್ತಿ ಅಥವಾ ಪರ್ಟಿಕ್ಯುಲರ್ ಆಗಿ ಅದೇ ವ್ಯಕ್ತಿ ಆಗಿರ್ಬೋದು ಅಥವಾ ಆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಬ್ಬ ಗಂಡಸು ಆ ಪುರುಷ ಏನಿರ್ತಾರೆ ಅವರಿಗೆ ಸಮನ್ಸ್ ಅನ್ನು ಜಾರಿ ಮಾಡಿದ್ರೆ ಅದು ಸಮಂಜಸವಾದ ಸಮನ್ಸ್ ಜಾರಿಯಾಗಿದೆ ಅಂತೇಳಿ ಈ ಹಿಂದೆ ಪರಿಗಣಿಸಲಾಗುತ್ತಿತ್ತು. ಸೊ ಇದನ್ನ ಕ್ರಿಮಿನಲ್ ಪ್ರೊಸೀಡಿಂಗ್ ಕೋಡ್ ಏನಿದೆ ಅಂದ್ರೆ CRPC ಸೆಕ್ಷನ್ 64ರಲ್ಲಿ ಇದು ಸ್ಪಷ್ಟವಾಗಿ ಇತ್ತು. ಸೊ ಹಾಗಾಗಿ ಕುಟುಂಬದ ಪುರುಷರಿಗೆ ಸಮನ್ಸ್ ಅನ್ನ ಜಾರಿ ಮಾಡಬೇಕಾಗಿತ್ತು. ಅದು ಜಾರಿಯಾಗಿದ್ದಾಗ ಮಾತ್ರ ಸಮಂಜಸವಾಗಿ ಜಾರಿಯಾಗಿದೆ ಅಂತೇಳಿ ನ್ಯಾಯಾಲಯ ಪರಿಗಣಿಸ್ತಾ ಇತ್ತು. ಆದರೆ ಮಹಿಳೆಗೆ ಅದನ್ನು ಜಾರಿ ಮಾಡಿದ್ರೆ ಅದು ಸಮಂಜಸ ಅಂತ ಪರಿಗಣಿಸಲಿಕ್ಕೆ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಪುರುಷರಿಗೆ ಮಾತ್ರ ಸಮನ್ಸ್ ಅನ್ನ ಜಾರಿ ಮಾಡಬೇಕಾಗಿತ್ತು. ಇದನ್ನ ಹೋಗಲಾಡಿಸಲಿಕ್ಕೆ ಈಗ ಹೊಸದಾಗಿ ಬಂದಿರುವಂತಹ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಏನಿದೆ ಇದರಲ್ಲಿ ಕಲಂ ಸೆಕ್ಷನ್ ಏನಿದೆ 66 ಇದನ್ನ ಹೊಸದಾಗಿ ಅದರಲ್ಲಿ ಸೇರಿಸಿದ್ದು. ಅದರಲ್ಲಿ ಪುರುಷ ಅನ್ನುವ ಪದವನ್ನ ತೆಗೆದುಹಾಕಿ ಎನಿ ಅಡಲ್ಟ್ ಅನ್ನುವ ವರ್ಡ್ ಅನ್ನ ಸೇರಿಸಲಾಗಿದೆ. ಸೊ ಹಾಗಾಗಿ ಅಂದ್ರೆ ಆ ಕುಟುಂಬದ ಯಾವುದೇ ವಯಸ್ಕ ವ್ಯಕ್ತಿ ಸಮನ್ಸ್ ಅನ್ನ ಸ್ವೀಕರಿಸೋದಕ್ಕೆ ಸಾಧ್ಯವಾಗುತ್ತೆ. ಸೊ ಆವಾಗ ಸಮನ್ಸ್ ಸರಿಯಾದ ರೀತಿಯಲ್ಲಿ ಜಾರಿಯಾಗಿದೆ ಅನ್ನೋದನ್ನ ಪರಿಗಣಿಸಬಹುದು. ಸೊ ಹಾಗಾಗಿ CRPC ನಲ್ಲಿ ಇದ್ದಂತ ಒಂದು ಪುರುಷ ಪ್ರಾಧಾನ್ಯತೆ ಅನ್ನೋದು ಏನಿತ್ತು ಅದನ್ನ ಈ ಹೊಸದಾಗಿ ಬಂದಿರುವ ಕಾಯ್ದೆ ಹೋಗಲಾಡಿಸಿದೆ ಅಂತ ಹೇಳ್ಬೋದಾಗಿದೆ. ಸೊ ಹಾಗಾಗಿ ಇತ್ತೀಚೆಗೆ ಈಗ ಮೊನ್ನೆ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಈ ಅಂಶವನ್ನ ಎತ್ತಿ ಹಿಡಿದಿದೆ.